ಒಂದೊಮ್ಮೆ ಹಾಸನದ ಒಂದು ಸಣ್ಣ ಗ್ರಾಮದಲ್ಲಿ ವಿನೋದ್ ಎಂಬ ಹುಡುಗನಿದ್ದ. ಅವನು ತನ್ನ ಪ್ರಾಥಮಿಕ ಶಾಲೆಯಲ್ಲಿ ಶ್ರೇಷ್ಠ ವಿದ್ಯಾರ್ಥಿಯಾಗಿದ್ದರೂ ಅವನಿಗೆ ಯಾವಾಗಲೂ ಅತೃಪ್ತಿ ಇರುತ್ತಿತ್ತು. ಎಲ್ಲ ಹಿತಾಸಕ್ತಿಯನ್ನು ಹೊಂದಿದರೂ ವಿನೋದ್ ಯಾವಾಗಲೂ ಇನ್ನೂ ಹೆಚ್ಚು ಬೇಕು ಎನ್ನುವ ಚಿಂತೆಗೊಳಗಾಗಿದ್ದ. ತಂದೆ ತಾಯಿಯು ಅವನಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡುತ್ತಿದ್ದರೂ ಅವನಿಗೆ ಮಾತ್ರ ಈ ಜಗತ್ತಿನಲ್ಲಿ ಏನೋ ಕೊರತೆ ಇರುವಂತೆ ಅನುಭವವಾಗುತ್ತಿತ್ತು. ಒಂದು ದಿನ ಶಾಲೆಯಿಂದ ಮನೆಗೆ ಹೊರಟಾಗ ವಿನೋದ್ ಕಾಡಿನ ಮೂಲಕ ಹಾದು ಹೋಗುವ ಹಾದಿಯನ್ನು ತೆಗೆದುಕೊಳ್ಳುತ್ತಾನೆ. ಹೊತ್ತಿಲ್ಲದ 1 ಗಂಟೆಗೆ ಕಾಡಿನ ಆಳದಲ್ಲಿ ವಿನೋದ್ಗೆ ಒಂದು ವಿಚಿತ್ರ ವ್ಯಕ್ತಿಯನ್ನು ಒಪ್ಪಿಕೊಳ್ಳಲು ಪ್ರಾರಂಭವಾಗುತ್ತದೆ. ಆ ವ್ಯಕ್ತಿಯು ಹುಲಿ ಚರ್ಮ ತೊಟ್ಟು ಕೈಯಲ್ಲಿ ಲೋಹದ ಕಪ್ಪಳ ಹಿಡಿದುಕೊಂಡಿದ್ದನು. ಅವನು ವಿನೋದ್ನ ಬಳಿಗೆ ಬಂದು, ನೀನು ಬೇಕಾದರೆ ನಿನಗೆ ಬೇಕಾದ ಏನನ್ನಾದರೂ ಕೊಡಬಹುದು, ಆದರೆ ಅವು ಯಾವಾಗಲೂ ನಿನಗೆ ತೃಪ್ತಿಯನ್ನು ನೀಡುವುದಿಲ್ಲ ಎಂದು ಹೇಳಿದನು. ವಿನೋದ್ ಕುತೂಹಲದಿಂದ, ನನಗೆ ಇನ್ನೂ ಹೆಚ್ಚು ಹಣ ಬೇಕು ಎಂದ. ಆ ವ್ಯಕ್ತಿ ಒಂದು ಟೋಕರಿ ಹಣವನ್ನೆನ್ನೂ ವಿನೋದ್ನ ಕೈಗೆ ಕೊಟ್ಟ. ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಅಚ್ಚರಿ ಬಿದ್ದರು. ವಿನೋದ್ ಇನ್ನೂ ಸಮಾಧಾನವಾಗದಿದ್ದ. ಮುಂದಿನ ದಿನದಂದು ಅವನು ಮತ್ತೊಂದು ಆಸೆಯೊಂದಿಗೆ ಆ ವ್ಯಕ್ತಿಯನ್ನು ಕಂಡ. ಈ ರೀತಿಯಾಗಿ ದಿನಗಳು ಕಳೆದಂತೆ ಅವನ ಆಸೆಗಳು ಹೆಚ್ಚುತ್ತಲೇ ಇತ್ತು. ಆದರೆ ಎಲ್ಲವೂ ಕೈ ಸೇರಿದರೂ ವಿನೋದ್ನ ಮನಸ್ಸಿಗೆ ಯಾವುದೇ ಸಂತೋಷವಿರಲಿಲ್ಲ. ಒಂದು ದಿನ ಆ ವ್ಯಕ್ತಿ ವಿನೋದ್ನು ತನ್ನ ಕುತೂಹಲತಮನಾಗಿನುದ್ದ ಕೇಳಿದ, ನೀನು ಎಲ್ಲವೂ ಪಡೆದರೂ ಏಕೆ ತೃಪ್ತಿ ಹೊಂದಿಲ್ಲ? ವಿನೋದ್ ತಕ್ಷಣ ನಾನು ಏನನ್ನಾದರೂ ತಪ್ಪಾಗಿ ಮಾಡುತ್ತಿದ್ದೇನೆ ಎಂದು ಅನುಮಾನಿಸಿದೆ. ಆಗ ವ್ಯಕ್ತಿ ಅವನಿಗೆ ಬುದ್ಧಿವಾದವಾಯಿತು, ನಿನಗೆ ಬೇಕಾದುದು ಹೆಚ್ಚು ದೊಡ್ಡದಿಲ್ಲ, ಆದರೆ ನಿನ್ನ ಮನಸ್ಸಿನ ನೆಮ್ಮದಿ. ನಿನ್ನ ಹೃದಯದಲ್ಲಿ ಸಂತೋಷವನ್ನು ಹುಡುಕುವುದರ ಬದಲಾಗಿ ಹೊರಗಿನಿಂದ ಹಗಲು ಕಾಯಬೇಡ. ಎಲ್ಲವೂ ನೀನೇ ಇಟ್ಟುಕೊಳ್ಳುವುದು ಹೇಗೆಂದರೆ ನಿನ್ನ ಆತ್ಮವು ಅತೃಪ್ತಿಯೇ ಆಗಿರುತ್ತದೆ. ಅಂತಿಂದು ವಿನೋದನ ಮನಸ್ಸಿನಲ್ಲಿ ಬದಲಾವಣೆ ಉಂಟಾಯಿತು. ಅವನು ತನ್ನದೇ ಬಲದಿಂದ ಸಂತೋಷವನ್ನು ಹುಡುಕಲು ಆರಂಭಿಸಿದ. ತನ್ನ ಬಯಕೆಗಳನ್ನು ಕಡಿಮೆ ಮಾಡಿ ತನ್ನ ಹೆತ್ತವರ ಸೊಗಸಾದ ಸಮಾಧಾನದಿಂದ ಜೀವನ ನಡೆಸಲು ಆರಂಭಿಸಿದ. ಅತೃಪ್ತಿಯಿಂದ ಬಿಡುವು ಪಡೆದಿದ್ದ ವಿನೋದ್ ಇನ್ಮುಂದೆ ಹೆಚ್ಚು ಬಯಸುವುದರ ಬದಲಾಗಿ ತನ್ನ ಬಳಿ ಇರುವುದನ್ನು ಮೆಚ್ಚಿಕೊಳ್ಳಲು ಕಲಿತನು. ಈ ಕಥೆಯ ಅಂತ್ಯ ನಮ್ಮ ಬದುಕಿನಲ್ಲಿ ತೃಪ್ತಿ ಮತ್ತು ನೆಮ್ಮದಿ ಹೊರಗಿನ ಸಂಪತ್ತಿನಲ್ಲಿ ಅಲ್ಲ, ಆದರೆ ನಮ್ಮ ಮನಸ್ಸಿನ ಶಾಂತಿಯಲ್ಲಿ ಇದೆ ಎಂಬುದನ್ನು ನೆನಪಿಸುತ್ತದೆ.